ಪೈಕಿ ಶಾಜ್ ಇಲ್ಲಿ 5 ಚೆಂಡು ಮುಂದೆ 16 ಓಟವನ್ನು ತಡೆ ಹಿಡಿಯಬಹುದೇ ರಿಜ್ವಾನ್ ಮುಂದೆ. ರಿಜ್ವಾನ್ ಅವಕಾಶ ಇಲ್ಲ, ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಮತ್ತೊಂದು ಚೆಂಡಮ್ಮ ದಂಡಿಗೆ ಸಮರ್ಪಕವಾಗಿರುವ ಸಂಪರ್ಕ ಕಿಂಚಿತ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಲೀನ್ ಬೌಲ್ಟ್. ಇದು ದ್ವಿತೀಯ ರೀತಿಯಲ್ಲಿ ಹಿಂದೆ ಫಯಾಜ್ ಪಡ್ಕೊಂಡಂತ ವಿಕೆಟಿನ ನಕಲು ಪ್ರತಿ ಅಂತ ಜೆರಾಕ್ಸ್ ಕಾಪಿ ಅಂತಿತ್ತು. ಆ ಚೆಂಡು ಕೂಡ ಚೆನ್ನದ ಶರವೇಗ ದಾಳಿ ಕೂಡ ಈ ಬಾರಿ ರಿಜ್ವಾನ್ ಔಟ್ ಆದ ಆಟಗಾರ. Yes, definitely. That same what Faiz is delivered, that 2-3 delivery, same delivery is bowling by the Shahs. See that delivery, wicket to wicket delivery. And ಅವಕಾಶ 2 sixes badly required. ಆದರೆ ಅತಿರಿಕ್ತ ಓಟಗಳಿಗೆ ಕಡಿವಾಣ ಹಾಕಿದ್ದೆ ಆದಲ್ಲಿ ಮಾತ್ರ. ಜೊತೆಗೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಶಾಸ್ ಇದುವರೆಗೆ ಸೊಗಸಾಗಿ ದಾಳಿಗಾರಿಕೆ, ಅದೇ ರೀತಿ ದಾಳಿಗಾರಿಕೆ. ಮತ್ತೊಂದು ವಿಕೆಟ್ ವೇರಿಯೇಷನ್ ನೋಡ್ತಾ ಇದೀವಿ. ಟರ್ನ್ ಕೊನೆಯ ಕ್ಷಣಗಳಲ್ಲಿ ಮಾಡಿದಂತಹ ಚಮತ್ಕಾರ. ಹೈದರ್ ಔಟ್. ಯಾವುದೇ ಆಟಗಾರರಿಗೂ ಕಿಂಚಿತ್ತು ದೊಡ್ಡ ದೊಡ್ಡ ಹೊಡೆತಗಳಿಗೆ ಅವಕಾಶ ಹೊಡೆಯಲು ಮಾಡಿಕೊಡ್ತಾ ಇಲ್ಲ ಈ ದಾಳಿಗಾರರು. ಖಂಡಿತ ಅಡ್ಡೂರು ಬುಲ್ಸ್ ಶಿಸ್ತುಬದ್ಧವಾಗಿರುವ ದಾಳಿಗಾರಿಕೆ ಎಲ್ಲ